ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ನುಗ್ಗೆ ಸೊಪ್ಪು, ರಾಗಿ ಹಿಟ್ಟು, ಈರುಳ್ಳಿ ಹಾಕಿ ಪಕೋಡ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಈ ಪಕೋಡ ನೀವು ಮಾಡಿ ಒಂದು ವಾರ ಇಟ್ಕೊಂಡು ತಿಂದ್ರು ಏನು ಆಗಲ್ಲ, ಕೆಟ್ಟೋಗಲ್ಲ. ಯಾವಾಗಾದ್ರೂ ಬಸ್ಸಲ್ಲಿ ಟ್ರೈನಲ್ಲಿ ಜರ್ನಿ ಮಾಡ್ತಿರಲ್ಲ, ಆ ಟೈಮಲ್ಲಿ ಕಟ್ಲೆ ಹಿಟ್ಟು ಬೋಂಡ ಇರಲ್ಲ, ತಕೊಂಡು ಹೋದ್ರು ಒಂದು ವಾರಕ್ಕೆಲ್ಲ ಕೆಟ್ಟೋಗುತ್ತೆ. ಈ ನುಗ್ಗೆ ಸೊಪ್ಪುನು ರಾಗಿ ಹಿಟ್ಟು ಬೋಂಡ ಆದ್ರೆ ನೀವು ವಾರ ಇಟ್ಕೊಳ್ಳಿ, ಪಕೋಡ ಏನು ಆಗಲ್ಲ. ನೀವೆಲ್ಲಾದ್ರೂ ಜರ್ನಿ ಮಾಡೋವಾಗ ತಕೊಂಡ್ ಹೋಗ್ರಿ, ತುಂಬಾನೇ ಟೇಸ್ಟ್ ಇರುತ್ತೆ. ಇವಾಗ ಶುಗರ್ ಇರೋರು ಸೆಂಟ್ರಲ್ಲಿ ರಾಗಿ ಮುದ್ದೆ ಸಿಗಲ್ಲ, ಈ ಪಕೋಡ ಮಾಡಿ ಸ್ಟಾಕ್ ತಕೊಂಡೋಗ್ರಿ, ನೀವ್ ಎಲ್ಲಾದ್ರೂ ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನ್ ಬೇಕೋ ತೋರಿಸ್ತೀನಿ. ಒಂದು ಕಪ್ ನುಗ್ಗೆ ಸೊಪ್ಪು, ಒಂದು 3 ಈರುಳ್ಳಿ, ಸ್ವಲ್ಪ ರಾಗಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಏನೇನ್ ಬೇಕೋ ತೋರಿಸ್ತೀನಿ ನೋಡು. ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಉದ್ದ ಕಟ್ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ನೀಟಾಗಿ ಎಲೆ ಬಿಡಿಸ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಅದಕ್ಕೆ. ಅದಾದ ನಂತರ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೊಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಪುಡಿ ಏನಾದ್ರು ಬೇಕಂದ್ರೆ, ನಿಮ್ಗೆ ಖಾರ ಕಮ್ಮಿ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ಅಡಿಗೆ ಸೋಡಾ ಹಾಕೊಳ್ಳಿ, ಅಡಿಗೆ ಸೋಡಾ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಹೋಲಷ್ಟು ನಿಂಬೆ ಹಣ್ಣು ತಕೊಬಿಟ್ಟು ಆ ರಸ ಎಲ್ಲ ನೀಟಾಗಿ ಹಿಂಡ್ಕೊಬಿಡ್ರಿ ಆ ನುಗ್ಗೆ ಸೊಪ್ಪು ಮೇಲೆ, ಈರುಳ್ಳಿ ಮೇಲೆ ಹಿಂಡ್ಕೊಬಿಟ್ಟು ಚೆನ್ನಾಗಿ ಕೈಯಲ್ಲಿ ಹಂಗೆ ಇಸ್ಬೇಕು. ಈರುಳ್ಳಿ ಒಂದಕ್ಕೊಂದು ಅಂಟ್ಕೋಬಾರ್ದು, ಆ ತರ ಇಸ್ಬೇಕು. ಎಲ್ಲ ಪುಡಿ ಆಗ್ಬೇಕು ಈರುಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಪಕೋಡನು ತುಂಬಾನೇ ಟೇಸ್ಟ್ ಇರುತ್ತೆ. ಅದಕ್ಕೆ ಒಂದು ಕಪ್ ಅಷ್ಟು ರಾಗಿ ಹಿಟ್ಟು ಹಾಕೋಬೇಕು. ರಾಗಿ ಹಿಟ್ಟಾದ್ಮೇಲೆ ಸ್ವಲ್ಪ ಕಾರ್ನ್ಫ್ಲವರ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟಾದ್ರೆ ಸಾಕು. ಅದೆಲ್ಲ ನೀಟಾಗಿ, ನೀರ್ ಹಾಕೋಬಾರ್ದು, ನೀರ್ ಹಾಕ್ದಿರ ನೀಟಾಗಿ ಕಲಸ್ಕೊಬಿಟ್ಟು ಆಮೇಲೆ ಸ್ವಲ್ಪ ನೀರ್ ಹಾಕ್ಬೇಕು. ನೀರ್ ಮಾತ್ರ ಹಂಗೆ ಒಯ್ಕೊಬಿಟ್ಟು ಸ್ವಲ್ಪ ಗ್ಲಾಸಲ್ಲಿ ಹಾಕೊಂಡು ಸ್ವಲ್ಪ ಕಲಸ್ರಿ. ಯಾಕಂದ್ರೆ ಈರುಳ್ಳಿಯಲ್ಲಿ ತುಂಬಾನೇ ನೀರಿರುತ್ತೆ, ಆಮೇಲೆ ನಿಂಬೆಹಣ್ಣು ರಸನೂ ಹಾಕಿದೀವಲ್ಲ, ಅದಕ್ಕೋಸ್ಕರ ನೀರ್ ಜಾಸ್ತಿ ಆದ್ರೆ ತುಂಬಾ ಸ್ಮೂತ್ ಆಗುತ್ತೆ. ಹಿಟ್ಟು ಗಟ್ಟಿ ಇರ್ಬೇಕು ಪಕೋಡಾಗೆ, ಗಟ್ಟಿ ಇದ್ರೇನೆ 1 ವಾರ ಆಗುತ್ತೆ. ನೀರ್ ಇದ್ರೆ 1 ವಾರ ಆಗಲ್ಲ, 2-3 ದಿವಸ ತಿನ್ಬಿಡ್ಬೇಕು ಅಷ್ಟೇ. ನೋಡಿ, ನಾನು ಕಲ್ಸ್ಕೊಂತ ಇದ್ದೀನಲ್ಲ, ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇರ್ಬೇಕು, ಹಂಗೆ ಪುಡಿ ಆಗೋ ತರ ಇರ್ಬೇಕು. ಅವಾಗ ಈರುಳ್ಳಿ ಒಂದಕ್ಕೊಂದು ಅಂಟ್ಕೊಳಲ್ಲ. ನೀರ್ ಸ್ವಲ್ಪ ಕೈಯಲ್ಲೇ ಹಾಕೊಂಡು ಕಲಸಿದ, ಹಂಗೆ ಗ್ಲಾಸ್ ಅಲ್ಲಿ ಒಯ್ಕೊಳಕ್ ಹೋಗ್ಬೇಡ್ರಿ, ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಈರುಳ್ಳಿ ಕಲ್ಸೋವಾಗನೆ ಅರ್ಧ ನೀರ್ ಬಿಟ್ಕೊಳುತ್ತೆ. ಹೌದಾ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬಿಡ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಪಕೋಡ ಮುನಿಗೆ ಅಷ್ಟು ಹಾಕೊಂಡು ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ಇಲ್ಲ ಅಂತ ಫಸ್ಟ್ ಒಂದು ಹಾಕಿ ನೋಡಿ ಮೇಲೆ ತೇಲದ ಮೇಲೆ ಆಯಿಲ್ ಬಿಸಿ ಆಗಿದ್ದಂತ ಲೆಕ್ಕ. ನೀಟಾಗಿ ಕೈಯಲ್ಲಿ ಹಾಕೊಟ್ಟು ಸ್ವಲ್ಪ ನೀಟಾಗಿ ಬೆಲ್ಲಲ್ಲೇ ಬಿಡಿಸಿ ಹಾಕೋಬೇಕು. ಸ್ವಲ್ಪ ಚಿಕ್ಕದಾಗಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಪಕೋಡ ಮಾತ್ರ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತಲ್ಲ ಒಳಗಡೆ, ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡ್ರಿ, 1 ವಾರ ಇಟ್ಕೊಳ್ಳಿ, ಒಂದು ಪಕೋಡನು ಕೆಟ್ಟೋಗಲ್ಲ. ಆ ತರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ಬೇಕು. ಇದು ಸ್ವಲ್ಪ ಬಿಸಿ ಆಗಕ್ಕೂ ಟೈಮ್ ತಗೊಳುತ್ತೆ, ಪಕೋಡ ಅಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಈರುಳ್ಳಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು, ಅದುವರೆಗೂ ಹಂಗೆ ಇರ್ಬೇಕು. ನೋಡ್ದ, ಏನಾದ್ರೂ ಒಂದು ತಕೊಬಿಟ್ಟು ಸ್ಪೂನ್ ಅಂತದ್ದು ನೀಟಾಗಿ ಕೆಳಗಡೆ ಕೆಳಗಡೆಗೆ ಹಾಕೊಂಡು, ಅವಾಗ ಚೆನ್ನಾಗಿರುತ್ತೆ. ಆಯಿಲ್ ಮಾತ್ರ ಚೆನ್ನಾಗಿರುತ್ತೆ, ಇದರಲ್ಲಿರೋ ಸ್ವಲ್ಪನೂ ವೇಸ್ಟ್ ಆಗಲ್ಲ, ಕಲರೂ ಚೇಂಜ್ ಆಗಲ್ಲ ಇದಕ್ಕೆ. ಯಾಕಂದ್ರೆ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕಿಲ್ಲ, ಖಾರ ಪುಡಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಲ್ಲ. ಎಣ್ಣೆ ಅಷ್ಟೇ ನೀಟಾಗಿರುತ್ತೆ, ನಾವು ಸೋಸ್ಕೊಂಡು ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡ್ದ, ಎಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಹಾಕೋಬೇಕು, 2 ಸೈಡು ಚೆನ್ನಾಗಿ ಡ್ರೈ ಆಗ್ಬೇಕು. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಚೆನ್ನಾಗಿರುತ್ತೆ. ಮಾಡ್ಬಿಟ್ಟು ಹೆಂಗಿದೆ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳ್ಸ್ರಿ. ಯಾವಾಗಾದ್ರೂ ಜರ್ನಿ ಮಾಡೋವಾಗ ತಕೊಂಡೋಗ್ರಿ, ತುಂಬಾನೇ ಇರುತ್ತೆ, ಬಾಯಿಗೆಲ್ಲ ತುಂಬಾ ಟೇಸ್ಟ್ ಇರುತ್ತೆ ನೀವು ಜರ್ನಿ ಮಾಡೋವಾಗ ತಿಂದ್ರೆ. ಯಾಕಂದ್ರೆ ಅನುಭವ ನನಗಿದೆ, ನಾವು ಯಾವಾಗಾದ್ರೂ ಜರ್ನಿ ಹೋಗಂಗಿದ್ರೆ ಮಾಡ್ಕೊಂಡು ತಕೊಂಡ್ ಹೋಗ್ತೀನಿ. ಒಂದು ಟಿಶ್ಯೂ ಪೇಪರ್ ಹಾಕೊಂಡ್ರೆ ಆಯಿಲ್ ಎಲ್ಲ ಹಿಂಗೋಗುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.